ರಾಜ್ಯಗಳ ಜೀವನಾಡಿ ಆ ಡ್ಯಾಂ ನೀರು ನಂಬಿ ನೂರಾರು ರೈತರು ಬೆಳೆಯನ್ನ ಬೆಳೆಯುತ್ತಾರೆ. ಜಲಾಶಯದ 5 ಗೇಟ್ಗಳು ಅಪಾಯದ ಸ್ಥಿತಿಯಲ್ಲಿವೆ. ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನವನ್ನ ಪ್ರದರ್ಶನ ಮಾಡ್ತಿದ್ದಾರೆ. ತುಂಗಭದ್ರಾ ಜಲಾಶಯದ 19ನೆಯ ಕ್ರಸ್ಟ್ ಗೇಟ್ ಕಿತ್ತು ಹೋದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಸಂಪೂರ್ಣವಾಗಿ ಇರತಕ್ಕಂತಹ ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ತಜ್ಞರ ತಂಡ ವರದಿಯನ್ನ ಕೊಟ್ಟಿದೆ. ತುಂಗಭದ್ರಾ ಡ್ಯಾಂ ಗೇಟ್ ಕಿತ್ತು ಹೋದ್ರೂ ನಿರ್ಲಕ್ಷ್ಯ. 70 ವರ್ಷದ ಹಳೆ ಗೇಟ್ ಬದಲಾವಣೆ ಯಾವಾಗ? ಒಂದ್ ಕಡೆ ತುಂಗಭದ್ರಾ ಜಲಾಶಯದ ನೋಟ, ಮತ್ತೊಂದು ಕಡೆ ಪ್ರವಾಸಿಗರ ದಾಂಗುಡಿ. ಕ್ರಸ್ಟ್ ಗೇಟ್ಗಳ ದೃಶ್ಯ. ಹೊಸಪೇಟೆ ತುಂಗಭದ್ರಾ ಡ್ಯಾಂನ 5 ಗೇಟ್ಗಳು ಇನ್ ಡೇಂಜರ್ನಲ್ಲಿವೆ. 70 ವರ್ಷಗಳಷ್ಟು ಹಳೆಯ ಗೇಟ್ ಬದಲಾವಣೆ ಆಗಿಲ್ಲ. ತಜ್ಞರ ತಂಡ ವರದಿಯನ್ನ ಕೊಟ್ಟರು ಕೂಡ ಈಗಾಗಲೇ ಯಾವುದೇ ರೀತಿಯ ಕ್ರಸ್ಟ್ ಗೇಟ್ ನ ಬದಲಾವಣೆ ನಿರ್ಮಾಣ ಕಾರ್ಯ ಯಾವುದೇ ಕಾರ್ಯ ಕೂಡ ಆರಂಭ ಆಗದೆ ಇರತಕ್ಕಂಥದ್ದು ದುರಂತ. ಈಗಾಗಲೇ ಮುಂಗಾರು ಪೂರ್ವ ಮಳೆ ಸಂಪೂರ್ಣವಾಗಿ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 7-8 TMC ಅಷ್ಟು ನೀರು ಮಾತ್ರ ಇರತಕ್ಕಂಥದ್ದು. ಸಂಪೂರ್ಣವಾಗಿ ತುಂಗಭದ್ರಾ ಜಲಾಶಯ ಖಾಲಿ ಆಗ್ತಕ್ಕಂಥ ಹಂತಕ್ಕೆ ಬಂದಿದೆ. ಕಳೆದ ಆಗಸ್ಟ್ 10ರಂದು ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಿತ್ತು ಬಂದಿತ್ತು. ಗೇಟ್ ಕಿತ್ತಿದ್ರಿಂದ ಜಲಾಶಯದ ಅರ್ಧಕ್ಕರ್ಧ ನೀರು ಹರಿದು ಸಮುದ್ರದ ಪಾಲಾಗಿತ್ತು. ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣ ರೈತರಿಗೆ ಡಬಡಬ ಶುರುವಾಗಿದೆ. 70 ವರ್ಷಗಳಷ್ಟು ಹಳೆ ಜಲಾಶಯದ ಗೇಟ್ಗಳನ್ನು ಬದಲಾಯಿಸುವಂತೆ ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ಈಗಾಗಲೇ ವರದಿ ಕೊಟ್ಟಿದ್ದಾರೆ. 8 ತಿಂಗಳು ಕಳೆದರೂ ಟಿಬಿ ಬೋರ್ಡ್ ನಿರ್ಲಕ್ಷ್ಯಕ್ಕೆ ರೈತರು ಹಿಡಿ ಶಾಪ ಹಾಕ್ತಿದ್ದಾರೆ. ಕಳೆದ 70 ವರ್ಷದ ಹಿಂದೆ ಏನು ಜಲಾಶಯ ನಿರ್ಮಾಣ ಆಗಿತ್ತು, ನಿರ್ಮಾಣದ ಸಮಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಈ ಕ್ರಸ್ಟ್ ಗೇಟ್ ಗಳನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ವರದಿಯನ್ನ ಕೊಟ್ಟಿದೆ. ಆದ್ರೆ ರಾಜ್ಯ ಸರ್ಕಾರ ಮತ್ತು ತುಂಗಭದ್ರಾ ಬೋರ್ಡ್ ಈ ಒಂದು ಕ್ರಸ್ಟ್ ಗೇಟ್ ಗಳ ಬದಲಾವಣೆ ಕಾರ್ಯ ಇನ್ನೂ ಚಾಲನೆ ನೀಡದೇ ಇರತಕ್ಕಂಥದ್ದು ದುರಂತ. 105 TMC ನೀರು ಸಂಗ್ರಹ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳು ಹಳೆಯದಾಗಿವೆ. ಕೂಡಲೇ ಬದಲಾಯಿಸದಿದ್ರೆ ಅಪಾಯ ಎದುರಾಗಬಹುದು ಎಂಬ ವರದಿಯನ್ನ ತಜ್ಞರು ನೀಡಿದ್ದಾರೆ. ಇಷ್ಟಾದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಕಳೆದ ವರ್ಷದಂತೆ ಈ ಬಾರಿ ಅನಾಹುತ ಆಗದಂತೆ ಕೂಡಲೇ ಗೇಟ್ಗಳ ರಿಪೇರಿ ಮಾಡುವಂತೆ ರೈತರು ಒತ್ತಾಯಿಸಿದ್ದಾರೆ. ಈ ಒಂದು ಕ್ರಸ್ಟ್ ಇಲ್ಲ ಅಂತಕ್ಕಂತಹ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. 3 ರಾಜ್ಯಗಳ ಜೀವನಾಡಿ ಆ ಡ್ಯಾಂ ನೀರು ನಂಬಿ ನೂರಾರು ರೈತರು ಬೆಳೆಯನ್ನ ಬೆಳೆಯುತ್ತಾರೆ. ಜಲಾಶಯದ 5 ಗೇಟ್ಗಳು ಅಪಾಯದ ಸ್ಥಿತಿಯಲ್ಲಿವೆ. ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನವನ್ನ ಪ್ರದರ್ಶನ ಮಾಡ್ತಿದ್ದಾರೆ. ತುಂಗಭದ್ರಾ ಜಲಾಶಯದ 19ನೆಯ ಕ್ರಸ್ಟ್ ಗೇಟ್ ಕಿತ್ತು ಹೋದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಸಂಪೂರ್ಣವಾಗಿ ಇರತಕ್ಕಂತಹ ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ತಜ್ಞರ ತಂಡ ವರದಿಯನ್ನ ಕೊಟ್ಟಿದೆ. ತುಂಗಭದ್ರಾ ಡ್ಯಾಂ ಗೇಟ್ ಕಿತ್ತು ಹೋದ್ರೂ ನಿರ್ಲಕ್ಷ್ಯ. 70 ವರ್ಷದ ಹಳೆ ಗೇಟ್ ಬದಲಾವಣೆ ಯಾವಾಗ? ಒಂದ್ ಕಡೆ ತುಂಗಭದ್ರಾ ಜಲಾಶಯದ ನೋಟ, ಮತ್ತೊಂದು ಕಡೆ ಪ್ರವಾಸಿಗರ ದಾಂಗುಡಿ. ಕ್ರಸ್ಟ್ ಗೇಟ್ಗಳ ದೃಶ್ಯ. ಹೊಸಪೇಟೆ ತುಂಗಭದ್ರಾ ಡ್ಯಾಂನ 5 ಗೇಟ್ಗಳು ಇನ್ ಡೇಂಜರ್ನಲ್ಲಿವೆ. 70 ವರ್ಷಗಳಷ್ಟು ಹಳೆಯ ಗೇಟ್ ಬದಲಾವಣೆ ಆಗಿಲ್ಲ. ತಜ್ಞರ ತಂಡ ವರದಿಯನ್ನ ಕೊಟ್ಟರು ಕೂಡ ಈಗಾಗಲೇ ಯಾವುದೇ ರೀತಿಯ ಕ್ರಸ್ಟ್ ಗೇಟ್ ನ ಬದಲಾವಣೆ ನಿರ್ಮಾಣ ಕಾರ್ಯ ಯಾವುದೇ ಕಾರ್ಯ ಕೂಡ ಆರಂಭ ಆಗದೆ ಇರತಕ್ಕಂಥದ್ದು ದುರಂತ. ಈಗಾಗಲೇ ಮುಂಗಾರು ಪೂರ್ವ ಮಳೆ ಸಂಪೂರ್ಣವಾಗಿ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 7-8 TMC ಅಷ್ಟು ನೀರು ಮಾತ್ರ ಇರತಕ್ಕಂಥದ್ದು. ಸಂಪೂರ್ಣವಾಗಿ ತುಂಗಭದ್ರಾ ಜಲಾಶಯ ಖಾಲಿ ಆಗ್ತಕ್ಕಂಥ ಹಂತಕ್ಕೆ ಬಂದಿದೆ. ಕಳೆದ ಆಗಸ್ಟ್ 10ರಂದು ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಿತ್ತು ಬಂದಿತ್ತು. ಗೇಟ್ ಕಿತ್ತಿದ್ರಿಂದ ಜಲಾಶಯದ ಅರ್ಧಕ್ಕರ್ಧ ನೀರು ಹರಿದು ಸಮುದ್ರದ ಪಾಲಾಗಿತ್ತು. ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣ ರೈತರಿಗೆ ಡಬಡಬ ಶುರುವಾಗಿದೆ. 70 ವರ್ಷಗಳಷ್ಟು ಹಳೆ ಜಲಾಶಯದ ಗೇಟ್ಗಳನ್ನು ಬದಲಾಯಿಸುವಂತೆ ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ಈಗಾಗಲೇ ವರದಿ ಕೊಟ್ಟಿದ್ದಾರೆ. 8 ತಿಂಗಳು ಕಳೆದರೂ ಟಿಬಿ ಬೋರ್ಡ್ ನಿರ್ಲಕ್ಷ್ಯಕ್ಕೆ ರೈತರು ಹಿಡಿ ಶಾಪ ಹಾಕ್ತಿದ್ದಾರೆ. ಕಳೆದ 70 ವರ್ಷದ ಹಿಂದೆ ಏನು ಜಲಾಶಯ ನಿರ್ಮಾಣ ಆಗಿತ್ತು, ನಿರ್ಮಾಣದ ಸಮಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಈ ಕ್ರಸ್ಟ್ ಗೇಟ್ ಗಳನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ವರದಿಯನ್ನ ಕೊಟ್ಟಿದೆ. ಆದ್ರೆ ರಾಜ್ಯ ಸರ್ಕಾರ ಮತ್ತು ತುಂಗಭದ್ರಾ ಬೋರ್ಡ್ ಈ ಒಂದು ಕ್ರಸ್ಟ್ ಗೇಟ್ ಗಳ ಬದಲಾವಣೆ ಕಾರ್ಯ ಇನ್ನೂ ಚಾಲನೆ ನೀಡದೇ ಇರತಕ್ಕಂಥದ್ದು ದುರಂತ.
105 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳು ಹಳೆಯದಾಗಿವೆ. ಕೂಡಲೇ ಬದಲಾಯಿಸದಿದ್ರೆ ಅಪಾಯ ಎದುರಾಗಬಹುದು ಎಂಬ ವರದಿಯನ್ನ ತಜ್ಞರು ನೀಡಿದ್ದಾರೆ. ಇಷ್ಟಾದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಕಳೆದ ವರ್ಷದಂತೆ ಈ ಬಾರಿ ಅನಾಹುತ ಆಗದಂತೆ ಕೂಡಲೇ ಗೇಟ್ಗಳ ರಿಪೇರಿ ಮಾಡುವಂತೆ ರೈತರು ಒತ್ತಾಯಿಸಿದ್ದಾರೆ. ಈ ಒಂದು ಕ್ರಷ್ಟ ಇಲ್ಲ ಅಂತಕ್ಕಂತಹ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. 3 ರಾಜ್ಯಗಳ ಜೀವನಾಡಿ ಆ ಡ್ಯಾಂ ನೀರು ನಂಬಿ ನೂರಾರು ರೈತರು ಬೆಳೆಯನ್ನ ಬೆಳೆಯುತ್ತಾರೆ. ಜಲಾಶಯದ 5 ಗೇಟ್ಗಳು ಅಪಾಯದ ಸ್ಥಿತಿಯಲ್ಲಿವೆ. ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನವನ್ನ ಪ್ರದರ್ಶನ ಮಾಡುತ್ತಿದ್ದಾರೆ. ತುಂಗಭದ್ರಾ ಜಲಾಶಯದ 19ನೆಯ ಕ್ರಸ್ಟ್ ಗೇಟ್ ಕಿತ್ತು ಹೋದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಸಂಪೂರ್ಣವಾಗಿ ಇರತಕ್ಕಂತಹ ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ತಜ್ಞರ ತಂಡ ವರದಿಯನ್ನ ಕೊಟ್ಟಿದೆ. ತುಂಗಭದ್ರಾ ಡ್ಯಾಂ ಗೇಟ್ ಕಿತ್ತು ಹೋದ್ರೂ ನಿರ್ಲಕ್ಷ್ಯ. 70 ವರ್ಷದ ಹಳೆ ಗೇಟ್ ಬದಲಾವಣೆ ಯಾವಾಗ? ಒಂದ್ ಕಡೆ ತುಂಗಭದ್ರಾ ಜಲಾಶಯದ ನೋಟ, ಮತ್ತೊಂದು ಕಡೆ ಪ್ರವಾಸಿಗರ ದಾಂಗುಡಿ. ಕ್ರಸ್ಟ್ ಗೇಟ್ಗಳ ದೃಶ್ಯ. ಹೊಸಪೇಟೆ ತುಂಗಭದ್ರಾ ಡ್ಯಾಂನ 5 ಗೇಟ್ಗಳು ಇನ್ ಡೇಂಜರ್ನಲ್ಲಿವೆ. 70 ವರ್ಷಗಳಷ್ಟು ಹಳೆಯ ಗೇಟ್ ಬದಲಾವಣೆ ಆಗಿಲ್ಲ. ತಜ್ಞರ ತಂಡ ವರದಿಯನ್ನ ಕೊಟ್ಟರು ಕೂಡ ಈಗಾಗಲೇ ಯಾವುದೇ ರೀತಿಯ ಕ್ರಸ್ಟ್ ಗೇಟ್ ನ ಬದಲಾವಣೆ ನಿರ್ಮಾಣ ಕಾರ್ಯ ಯಾವುದೇ ಕಾರ್ಯ ಕೂಡ ಆರಂಭ ಆಗದೆ ಇರತಕ್ಕಂಥದ್ದು ದುರಂತ. ಈಗಾಗಲೇ ಮುಂಗಾರು ಪೂರ್ವ ಮಳೆ ಸಂಪೂರ್ಣವಾಗಿ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 7-8 ಟಿಎಂಸಿ ಅಷ್ಟು ನೀರು ಮಾತ್ರ ಇರತಕ್ಕಂಥದ್ದು. ಸಂಪೂರ್ಣವಾಗಿ ತುಂಗಭದ್ರಾ ಜಲಾಶಯ ಖಾಲಿ ಆಗ್ತಕ್ಕಂಥ ಹಂತಕ್ಕೆ ಬಂದಿದೆ. ಕಳೆದ ಆಗಸ್ಟ್ 10ರಂದು ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಿತ್ತು ಬಂದಿತ್ತು. ಗೇಟ್ ಕಿತ್ತಿದ್ರಿಂದ ಜಲಾಶಯದ ಅರ್ಧಕ್ಕರ್ಧ ನೀರು ಹರಿದು ಸಮುದ್ರದ ಪಾಲಾಗಿತ್ತು. ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣ ರೈತರಿಗೆ ಡಬಡಬ ಶುರುವಾಗಿದೆ. 70 ವರ್ಷಗಳಷ್ಟು ಹಳೆ ಜಲಾಶಯದ ಗೇಟ್ಗಳನ್ನು ಬದಲಾಯಿಸುವಂತೆ ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ಈಗಾಗಲೇ ವರದಿ ಕೊಟ್ಟಿದ್ದಾರೆ. 8 ತಿಂಗಳು ಕಳೆದರೂ ಟಿಬಿ ಬೋರ್ಡ್ ನಿರ್ಲಕ್ಷ್ಯಕ್ಕೆ ರೈತರು ಹಿಡಿ ಶಾಪ ಹಾಕ್ತಿದ್ದಾರೆ. ಕಳೆದ 70 ವರ್ಷದ ಹಿಂದೆ ಏನು ಜಲಾಶಯ ನಿರ್ಮಾಣ ಆಗಿತ್ತು, ನಿರ್ಮಾಣದ ಸಮಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಈ ಕ್ರಸ್ಟ್ ಗೇಟ್ ಗಳನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ವರದಿಯನ್ನ ಕೊಟ್ಟಿದೆ. ಆದ್ರೆ ರಾಜ್ಯ ಸರ್ಕಾರ ಮತ್ತು ತುಂಗಭದ್ರಾ ಬೋರ್ಡ್ ಈ ಒಂದು ಕ್ರಸ್ಟ್ ಗೇಟ್ ಗಳ ಬದಲಾವಣೆ ಕಾರ್ಯ ಇನ್ನೂ ಚಾಲನೆ ನೀಡದೇ ಇರತಕ್ಕಂಥದ್ದು ದುರಂತ. 105 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳು ಹಳೆಯದಾಗಿವೆ. ಕೂಡಲೇ ಬದಲಾಯಿಸದಿದ್ರೆ ಅಪಾಯ ಎದುರಾಗಬಹುದು ಎಂಬ ವರದಿಯನ್ನ ತಜ್ಞರು ನೀಡಿದ್ದಾರೆ. ಇಷ್ಟಾದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಕಳೆದ ವರ್ಷದಂತೆ ಈ ಬಾರಿ ಅನಾಹುತ ಆಗದಂತೆ ಕೂಡಲೇ ಗೇಟ್ಗಳ ರಿಪೇರಿ ಮಾಡುವಂತೆ ರೈತರು ಒತ್ತಾಯಿಸಿದ್ದಾರೆ. ಈ ಒಂದು ಕ್ರಷ್ಟ ಇಲ್ಲ ಅಂತಕ್ಕಂತಹ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.